ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಶೋಷಿತ ಸಮುದಾಯಗಳ ಐಕ್ಯತೆಯನ್ನು ಸಾರುವ ಅರ್ಥಪೂರ್ಣ ಕಾರ್ಯಕ್ರಮವೊಂದು ನೆರವೇರಿತು. 9/6/2026 ಮಂಗಳವಾರದಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ದಲಿತ ಚಳವಳಿಯ ಪ್ರೇರಣಾದಾಯಕ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನಾಚರಣೆಯನ್ನು ಶೋಷಿತ ಸಮುದಾಯಗಳ ಐಕ್ಯತಾ ದಿವಸವಾಗಿ ಆಚರಿಸಲಾಯಿತು. ಜಿಲ್ಲಾಡಳಿತ ಭವನದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆ ಎದುರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಜಿಲ್ಲಾ ಅಧ್ಯಕ್ಷರಾದ ಯುವರಾಜ್ ಬಂಡಿ ಅವರು ಮಾತನಾಡಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ಚಿಂತಕರು. ಅವರ ಆದರ್ಶಗಳು ಯುವ ಪೀಳಿಗೆಗೆ ದಿಕ್ಕು ತೋರುವಂತಿವೆ ಎಂದು ಹೇಳಿದರು. ಬಾಗಲಕೋಟೆ ತಾಲೂಕು ಸಂಘಟನೆ ಸಂಚಾಲಕರು ಹಾಗೂ ಬೇವೂರ ಗ್ರಾಮ ಪಂಚಾಯತ್ ಸದಸ್ಯರಾದ ಚಿದಾನಂದ ಹೊಸಮನಿ ಅವರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳಾದ ರವಿ ಅಬ್ಬಿಗೇರಿ, ಹುಸನಪ್ಪ ಪೂಜೇರಿ, ಶಾಂತಕುಮಾರ್ ಮೂಕಿ, ಹಣಮಂತ್ ಕಡೇಮನಿ, ಬುದ್ಧಿವಂತ ಬೇವೂರ್, ರವಿ ಬೇವೂರ್, ಹುಲಗಪ್ಪ ವಡ್ಡರ್, ವೆಂಕಣ್ಣ ನೀಲಗುಂದ್, ಪರಶುರಾಮ್ ಕಟ್ಟಿಮನಿ, ಪ್ರಕಾಶ್, ನಿತಿನ್ ಹೊಸಮನಿ, ಹರ್ಷ ಕಲಾಸಿ, ಯಲ್ಲಪ್ಪ ಛಲವಾದಿ, ಕುಮಾರ್ ಲಮಾಣಿ, ಕಿರಣ್ ಕಾಳೆ, ಫಾರೂಕ್ ಕೇರೂರ್, ಮಹೇಶ್ ಕಟ್ಟಿಮನಿ, ಕೃಷ್ಣ ಛಲವಾದಿ, ಸೈಯದ್ ಪುಣೇಕಾರ್ ಸಾದಿಕ್, ರಫೀಕ್ ನಬಿವಾಲೆ, ಯೂನುಸ್, ಪ್ರಜ್ವಲ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಸಮಾನತೆ, ಸಂಘಟನೆ ಮತ್ತು ಐಕ್ಯತೆಯ ಸಂದೇಶವನ್ನು ಸಾರಲಾಯಿತು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮ್ಯಾನ್ ಯಮನೂರು ಜೊತೆ ಕೆಎಚ್ ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬಾಗಲಕೋಟೆ ಜಿಲ್ಲಾ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶೋಷಿತ ಸಮುದಾಯಗಳ ಐಕ್ಯತಾ ಸಮಾವೇಶ ಐಕ್ಯತಾ ದಿವಸ ಅಂತೇಳಿ ಇವತ್ತು ನಾವು ಆಚರಣೆ ಮಾಡೋದಕ್ಕೆ. ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಕರ್ನಾಟಕದೊಳಗೆ 1974ರ ದಶಕದಲ್ಲಿ ಏನು ಸಂವಿಧಾನ ಜಾರಿಯಾಗಿದ್ದರೂ ಕೂಡ ಈ ದಲಿತರ ಮೇಲೆ, ದಮನಿತರ ಮೇಲೆ, ಶೋಷಿತರ ಮೇಲೆ ಸಾಕಷ್ಟು ಅತ್ಯಾಚಾರಗಳು, ಅನಾಚಾರಗಳು, ದೌರ್ಜನ್ಯಗಳು ನಡೀತಾ ಇದ್ವು. ಆದರೆ ಈ ರಾಜ್ಯವನ್ನು ಆಳ್ತಿರ್ತಕ್ಕಂಥ ಸರ್ಕಾರಗಳು ಅದನ್ನು ಮೀನಾಮೇಷ ಎನಿಸುವಂಥದ್ದು ಅಥವಾ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳದೆ ಹಾಗೆ ಬಿಡುವಂಥ ಕೆಲವೊಂದು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ವಿ. ಇದನ್ನೆಲ್ಲ ನಾವು ಖಂಡಿಸಬೇಕು. ಏನು ನಮ್ಮ ಶೋಷಿತ ಇದೊಂದು ಸಮಾಜ ಐತಿ, ದಮನತೆಗಳ ಸಮುದಾಯ ಐತಿ, ಇವ್ರಿಗೆಲ್ಲರಿಗೂ ಏನಪ್ಪ ಅಂತಂದ್ರೆ ನಾವು ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ಸರ್ಕಾರಗಳ ವಿರುದ್ಧ, ಆಡಳಿತ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1974ರ ಘಟ್ಟದಲ್ಲಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಏನಪ್ಪ ಅಂತಂದ್ರೆ ರಚನೆ ಮಾಡಿದರು. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಕೂಡ ಇವತ್ತೇನಪ್ಪ ಅಂತಂದ್ರೆ ದಲಿತರ ಮೇಲೆ ದೌರ್ಜನ್ಯ ಆದರೆ, ದಲಿತರಂತ ಅಷ್ಟೇ ಅಲ್ಲ, ಯಾವುದೇ ಅಹಿಂದ ವರ್ಗ ಆಗಲಿ, ಅಲ್ಪಸಂಖ್ಯಾತರಾಗಲಿ, ಯಾರೇ ಧ್ವನಿ ಇರಲಾರ್ದವ್ರ ಪರವಾಗಿ ಅವ್ರ ಮೇಲೆ ಏನಾರು ಹಲ್ಲೆ ಆದರೆ ಎಲ್ಲೇ ಫಸ್ಟ್ ಯಾರ ಧ್ವನಿ ಎತ್ತಿದ್ರು ಅಂದರೆ ಅದು 1980ರ ಕಾಲಘಟ್ಟದಲ್ಲಿ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತಕ್ಕಂಥ ಅತಿ ಸಂತೋಷದಿಂದ ಹೇಳಿಕೆ. ಬಿ ಕೃಷ್ಣಪ್ಪನವರು ಒಂದು ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ತಮ್ಮ ಇಡೀ ಜೀವನವನ್ನು ನಮ್ಮ ಇಡೀ ಶೋಷಿತ ಸಮುದಾಯಕ್ಕೋಸ್ಕರ ಏನಪ್ಪ ಅಂದ್ರೆ ಮುಡುಪಾಗಿಟ್ಟರು. ಅವ್ರು ಹೊತ್ತೊಂಡ್ರೆ ದಿನ ಕರ್ನಾಟಕದ ಯಾವುದೋ ಒಂದು ಮೂಲೆಗೆ ದೌರ್ಜನ್ಯ ಆಗಿತ್ತು ಅಂದರೆ ಅಲ್ಲಿ ಭೇಟಿ ಕೊಡೋದು, ಅವರಿಗೆ ಸಾಂತ್ವನ ಹೇಳೋದು, ಅವರ ಕಷ್ಟಗಳನ್ನ ಕೇಳೋದು, ಆ ಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೆ ಅವ್ರೇನಪ್ಪ ಅಂತಂದ್ರೆ ಇವತ್ತು ವಿಧಾನಸೌಧ ಆಯಿತು, ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಕೊಟ್ಟು ಅವರಿಗೆ ಹಕ್ಕನ್ನು, ಅವರಿಗೆ ಏನಪ್ಪ ಅಂದ್ರೆ ಪರಿಹಾರವನ್ನು, ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದರು. ಅದೇ ಮಾರ್ಗದಲ್ಲಿ ಇವತ್ತೇನಪ್ಪ ಅಂದರೆ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ಇವತ್ತು ನಮ್ಮಲ್ಲಿ ಸಾಕಷ್ಟು ಬಣ ಆಗಿರ್ಬೋದು, ಆದರೆ ಅದು ಯಾವ್ದು ದಲಿತ ಸಂಘರ್ಷ ಸಮಿತಿಯಪ್ಪ ಅಂತಂದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪನ ಕಟ್ಟಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಅಂತೇಳಿ ಎಲ್ಲ ಬಣದವರು ಇವತ್ತು ನಾವೇನಪ್ಪ ಅಂತಂದ್ರೆ ಅವ್ರನ್ನ ಜನ್ಮದಿನೋತ್ಸವನ ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತೇನಾಗಿದೆ, ಇವತ್ತು ಸಾಕಷ್ಟು ರಾಜಕೀಯ ಷಡ್ಯಂತ್ರಗಳಿಂದ ನಮ್ಮಲ್ಲೇ ಶೋಷಿತ ಸಮುದಾಯಗಳು ನಾವು ಎಷ್ಟಿದ್ದೀವಿ ಅಲ್ಲೇ ನಮಗೆ ಬಡಕನ್ನು ಮಾಡುವಂಥ ಕೆಲಸ ಆಗಿದೆ. ಇದು ಯಾವುದಿದು ಒಳ ಮೀಸಲಾತಿ ಏನಪ್ಪ ಅಂತಂದ್ರೆ ಈ ವಿಚಾರದೊಳಗೆ ನಾವೇ ಸಾಕಷ್ಟು ಏನಪ್ಪ ಅಂದ್ರೆ ಶೋಷಿತ ಸಮುದಾಯಗಳು ನಾವೇನು ಅರ್ಥ ಪ್ರೀತಿ ಇದ್ವಿ, ನಮ್ಮಲ್ಲೇ ಕೆಲವು ಭಿನ್ನಾಭಿಪ್ರಾಯಗಳು ಬಂದು ನಾವು ಅವರು ಕೂಡ ಏನಪ್ಪ ಅಂತಂದ್ರೆ ಒಂದು ವೈರತ್ವ ಮನೋಭಾವ ನಮ್ಮ ಹತ್ರ ಅಂತ ಯಾವುದೇ ಇಲ್ಲ. ಕೆಲವೊಂದು ಅದು ಆ ಭಾವನೆ ಮೂಡುವಂಥ ಒಂದು ಕೆಲಸವನ್ನು ಏನಪ್ಪ ಅಂದ್ರೆ ಈ ಆಡಳಿತಗಳು, ಈ ವ್ಯವಸ್ಥಿತವಾಗಿ ಮಾಡಿದೆ. ಅದಕ್ಕೋಸ್ಕರ ಇವತ್ತಿನಿಂದ ನಾವು ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪರ ಜಯಂತಿ ಐತಿ,
ಇವತ್ತು ಅವ್ರ ಜನ್ಮ ದಿನೋತ್ಸವ ಐತಿ. ನಾವೆಲ್ಲ ಶೋಷಿತ ಸಮುದಾಯಗಳು ಒಕ್ಕಟ್ಟಾಗಿ ಐಕ್ಯತೆಯಿಂದ ಇರಬೇಕಂತಕ್ಕಂಥ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ ಅಂಬೇಡ್ಕರ್ ವಾದ ಸಂಘಟನೆ ಇಡೀ ಜಿಲ್ಲಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ನಾವೇನಪ್ಪ ಅಂತಂದ್ರೆ ಶೋಷಿತರ ಸಮುದಾಯಗಳನ್ನು ಐಕ್ಯತೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಮಾಣವನ್ನು ಒಂದು ಪ್ರತಿಜ್ಞೆಯನ್ನು ಮಾಡುವ ಮೂಲಕ ಅವರು ಇವತ್ತು ಜಯಂತಿಯನ್ನು ಆಚರಿಸಿ ಒಂದು ಸಾರ್ಥಕತೆಯನ್ನು ಇವತ್ತು ಮಾಡಬೇಕಾಗಿದೆ. ಅವರು ಯಾವತ್ತು ಆಡಂಬರನೆ ಆಚರಣೆ ಒಳಗೆ ಇದ್ದಿದ್ದಿಲ್ಲ. ಅವರಿಗೆ ಸಾಮಾಜಿಕ ನ್ಯಾಯ ಬೇಕಾಗಿತ್ತು. ಎಲ್ಲ ದಲಿತ ದಮನಿತ ಶೋಷಿತರಿಗೆ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಹಕ್ಕು ಕೊಡಿಸ್ಬೇಕು, ಸಾಮಾಜಿಕವಾಗಿ ಹಕ್ಕು ಕೊಡಿಸ್ಬೇಕು, ಮತ್ತೆ ಅವರಿಗೆ ರಾಜಕೀಯವಾಗಿ ಹಕ್ಕನ್ನು ಕೊಡಿಸ್ಬೇಕಂತಕ್ಕಂಥ ಹೋರಾಟ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರದಿತ್ತು. ಇವತ್ತು ಅವ್ರು ನಮ್ಮ ಜೊತೆಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವರು ಹಾಕಿಕೊಟ್ಟ ಮಾರ್ಗಗಳು ಇವತ್ತು ನಮ್ಮ ಜೊತೆಗಿದ್ದಾವೆ. ಅವರ ಹಾದಿಯಲ್ಲಿ ನಾವು ನಡೆಯುವ ಮೂಲಕ ಅವರು ಒಂದು ಮಾತನ್ನು ಹೇಳಿದ್ರು, ನಾನು ದಲಿತರ ಗುಡಿಸಲುಗಳಲ್ಲಿ ಇವತ್ತು ಏನಪ್ಪಾ ಅಂದ್ರೆ ಜ್ಞಾನದ ದೀಪವನ್ನು, ಹೋರಾಟದ ದೀಪವನ್ನು ಹಚ್ಚಿದ್ದೇನೆ, ಅದನ್ನು ಎಂದಿಗೂ ಆರದಂತೆ ನೀವು ಕಾಪಾಡಿಕೊಡ್ರಿ ಅಂತಕ್ಕಂಥ ಒಂದು ಮಾತನ್ನು, ಒಂದು ಸಂದೇಶವನ್ನು ಕೊಟ್ಟು ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅದಕ್ಕೋಸ್ಕರ ಅವರ ಜನ್ಮದಿನದಂದು ಅವರೇನು ಈ ಹೋರಾಟದ ದೀಪವನ್ನು ಹಚ್ಚಿದ್ದಾರೆ ನಮ್ಮ ಗುಡಿಸಲುಗಳಲ್ಲಿ, ಅದನ್ನು ಆರದಂತೆ ಕಾಪಾಡಿಕೊಳ್ಳೋದು ಇವತ್ತೆಲ್ಲ ನಿಮ್ಮೆಲ್ಲರ ಜವಾಬ್ದಾರಿ ಆಗಿದ್ದು, ನಾವೆಲ್ಲರೂ ಸೇರಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹಾದಿಯಲ್ಲಿ ಸಾಗೋಣ, ಅವರು ಕಂಡಂಥ ಕನಸುಗಳನ್ನು ನನಸು ಮಾಡೋಣ. ಏನು ನಮ್ಮಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳಿದ್ದಾವೆ. ಶೋಷಿತ ಸಮುದಾಯಗಳು SCಯಲ್ಲಿ ನಾವು 101 ಕಾಸ್ಟ್ ಇದ್ದೇವೆ, STಯಲ್ಲಿ 51ಕ್ಕೂ ಹೆಚ್ಚು ಕಾಸ್ಟ್ ಇದ್ದೇವೆ, ಹಿಂದುಳಿದ ವರ್ಗಗಳಿದ್ದಾವೆ, ಸಣ್ಣ ಸಣ್ಣ ವರ್ಗಗಳು, ಧ್ವನಿ ಇರಲಾರ್ತಕ್ಕಂಥ ವರ್ಗಗಳಿದ್ದಾವೆ. ಅವ್ರನ್ನೆಲ್ಲ ಕರ್ಕೊಂಡು ಮತ್ತು ನಮ್ಮ ಜೊತೆ ಅಲ್ಪಸಂಖ್ಯಾತ ಬಂಧುಗಳು ಅವ್ರು ಇವತ್ತೆಲ್ಲ ಅಂಬೇಡ್ಕರ್ ಕಾಲದಿಂದಲೂ ಕೂಡ ನಮಗೇನಪ್ಪ ಅಂತಂದ್ರೆ ನಮಗೆ ಬಲವಾಗಿ ನಮ್ಮ ಜೊತೆ ಅಣ್ಣತಮ್ಮರಾಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ನಾವು ಮುಂದುವರೆಗೆ ಧನ್ಯವಾದ. ಜೊತೆಗೆ ಅವ್ರ ಜೊತೆ ನಾವು ನಿಲ್ಲುವಂಥ ನಮ್ಮ ಕರ್ತವ್ಯ ಇದೆ, ನಮ್ಮ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲರೂ ಕೂಡಿ ಅವ್ರ ಜಿಲ್ಲೆಯಲ್ಲಿ ಮತ್ತೆ ಒಂದು ಅಹಿಂದವನ್ನು ಫುಲ್ ಏನಪ್ಪ ಅಂತಂದ್ರೆ ಒಂದು ಕಟ್ಟುವ ಮೂಲಕ, ಚಳುವಳಿಯನ್ನು ಕಟ್ಟುವ ಮೂಲಕ ಇವತ್ತು ನಾವು ಪ್ರತಿಜ್ಞೆ ಮಾಡಿ ಮತ್ತೆ ನಾವು ಇಡೀ ರಾಜ್ಯದಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಹಿಂದ, ಅಲ್ಪಸಂಖ್ಯಾತ, ದಲಿತ ಮತ್ತು ಹಿಂದುಳಿದ ವರ್ಗದ ಆಶಯ ಪರವಾಗಿ ನಾವು ಹೋರಾಟವನ್ನು ಮಾಡುವ ಮೂಲಕ ಮತ್ತೆ ಅಹಿಂದವನ್ನು ಜಿಲ್ಲೆಯಲ್ಲಿ ಗಟ್ಟಿಗೊಳಿಸೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರೊಫೆಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ ಜೈ. जोर से बोलो, प्यार से बोलो, जय भीम, जय भीम. जोर से बोलो, प्यार से बोलो, जय भीम, जय भीम. संविधान शिल्पी डॉक्टर बाबा साहेब अंबेडकर महाराज की जय. अंबेडकर महाराज की जय. अंबेडकर महाराज की जय. प्रोफेसर बी कृष्णप्पा की जय. प्रोफेसर बी कृष्णप्पा की जय. अंबेडकर आ गए. डॉक्टर बाबा साहेब अंबेडकर महाराज की जय. अंबेडकर महाराज की जय. प्रोफेसर बी कृष्णप्पा की जय. प्रोफेसर बी कृष्णप्पा की जय. कर्नाटक दलित संघर्ष समिति की जय.